ಡಾಲಿ ಧನಂಜಯ್ ಅವರ ಈ ಮದರ್ ಪ್ರಾಮಿಸ್ ಮೂವಿ ನೋಡಿದ ಮೇಲೆ ನನ್ಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಆವೇಶಂ ಸಿನಿಮಾಗಳಲ್ಲಿ ಇದ್ದಂತ ಅದೇ ಕ್ರೇಜಿ ಕಾಮಿಡಿ ಎನರ್ಜಿನ ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಅದೇ ಫಾರ್ಮೆಟ್ ಈ ಸಿನಿಮಾದಲ್ಲೂ ಕೂಡ ಬಳಸಿದ್ದಾರೆ. ಆದ್ರೆ ಈ ಸಿನಿಮಾದ ಸ್ಟೋರಿಗೂ ಗೊತ್ತು ಗುರಿ ತಲೆ ಬುರುಡೆ ಯಾವುದೂ ಇರಲ್ಲ, ಸುಮ್ಮನೆ ಹೋಗ್ತಾನೆ ಇರುತ್ತೆ. ಲಾಜಿಕ್ ಲೆಸ್ ಕಾಮಿಡಿನ ಬಲವಂತವಾಗಿ ತುರ್ಕಿದ್ದಾರೆ. ಮದರ್ ಪ್ರಾಮಿಸ್ ಎಂಬ ಟೈಟಲ್ಗೂ ಈ ಸಿನಿಮಾದ ಸ್ಟೋರಿಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆದ್ರೆ ಕಾಮಿಡಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ, ಜೂಜಾಡಿ ಸಾಲ ಮಾಡ್ಕೊಂಡಿರುವ ನಮ್ಮ ಹೀರೋ ಬೆಂಗಳೂರು ಲೋಕಲ್ ಡಾನ್ಗಳು ಮತ್ತು ಸ್ಮಗ್ಲರ್ಗಳ ಕೈಗೆ ಸಿಲುಕಿಕೊಳ್ತಾನೆ. ಆತ ಕೊಟ್ಟ ಒಂದು ಮದರ್ ಪ್ರಾಮಿಸ್ ಏನು ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಆದ್ರೆ ಫಸ್ಟ್ ಹಾಫ್ ತುಂಬಾ ಸ್ಲೋ ಇರುತ್ತೆ, ಅಲ್ಲಲ್ಲಿ ಸ್ವಲ್ಪ ಡ್ರ್ಯಾಗ್ ಫೀಲ್ ಕೊಡುತ್ತೆ. ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ನಲ್ಲಿ ಮದರ್ ಪ್ರಾಮಿಸ್ ಎಂಬ ಟೈಟಲ್ಗೆ ಸರಿಯಾಗಿ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಲಾಜಿಕ್ ಮಿಸ್ ಆಗಿದೆ. ಫಿಕ್ಷನಲ್ ಕಾಮಿಡಿನ ಬಲವಂತವಾಗಿ ತುರುಕಿದ್ದಾರೆ. ಅಲ್ಲಲ್ಲಿ ಬರುವ ಕೆಲವೊಂದು ರ್ಯಾಂಡಮ್ ಸೀನ್ಗಳು ಇರಿಟೇಟ್ ಮಾಡುತ್ತೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಕಾಮಿಡಿ ಟೈಮಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾವುದೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರಲ್ಲ. ಸ್ಟೋರಿನ ನೇರವಾಗಿ ಹೇಳಿದ್ದಾರೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಒಂದೊಳ್ಳೆ ಕಾಮಿಡಿ ಸಿನಿಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾ ಬೆಸ್ಟ್ ಚಾಯ್ಸ್. ಯಾವುದೇ ವಲ್ಗರ್ ಸೀನ್ಸ್ ಇಲ್ಲ, ಒಳ್ಳೆ ಕಾಮಿಡಿ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್